ಆಡಳಿತ ಪ್ರತಿಪಕ್ಷ ಅಂದಾಗ ಆರೋಪ ಪ್ರತ್ಯಾರೋಪಗಳು ತೀರಾ ಸಹಜವಾಗಿ ನಡೀತಾ ಇರತ್ತೆ. ಇವ್ರನ್ನವರು ಮಾತಾಡ್ತಿರ್ತಾರೆ. ಆದರೆ ಜನಸಾಮಾನ್ಯರ ದೃಷ್ಟಿಯಿಂದ ನೋಡ್ತೀನಿ ಸರ್, ಅವತ್ತು ಧರ್ಮೇಗೌಡರನ್ನ ಕಾಂಗ್ರೆಸ್ನವ್ರು ಎಳೆದು ಹಾಕಿದ್ರು. ಆಮೇಲೆ ಏನಾಯ್ತು ಅಂತ ನಮಗೆ ಗೊತ್ತೇ ಇದೆ. ಇವತ್ತು ಯು ಟಿ ಖಾದರ್ ಅವರ ಪೋಡಿಯಂ ಹತ್ರ, ಸಭಾಪತಿ ಸ್ಥಾನದ ಹತ್ರ ಹೋಗಿ ಪೇಪರ್ ಎಸೆಯುವಂಥ ಪ್ರಕ್ರಿಯೆಗಳು BJP ಕಡೆಯಿಂದ ನಡೀತು ಅನ್ನೋದಾದ್ರೆ ಅವ್ರಿಗೂ ನಿಮಗೂ ಏನು ವ್ಯತ್ಯಾಸ ಅಂತ ಜನ ಕೇಳ್ತಾರೆ. ಇವರು ನಡ್ಕೊಂತಾ ಇರುವಂತ ರೀತಿ ನೀತಿಗಳನ್ನ ಗಮನಿಸಿದಾಗ ಜನರಲ್ಲಿ ಇವ್ರ ಬಗ್ಗೆ ಈಗಾಗಲೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅನೇಕ ಕಡೆ ಸರ್ಕಾರ ಸರಿ ಇಲ್ಲ, ಈ ಸರ್ಕಾರ ಹೋದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಜನರಲ್ಲಿ ಅಭಿಪ್ರಾಯ ಮೂಡಿದೆ. ಇದನ್ನು ಹಿಂಗೆ ಮುನ್ಸ್ಕೊಂಡು ಇದ್ರ ಮುಂದುವರಿಸ್ಕೊಂಡು ಹೋದ್ರೆ ಕಾಂಗ್ರೆಸ್ಗೇನು ಒಳ್ಳೇದಾಗೋದಿಲ್ಲ. ರಾಜ್ಯದಲ್ಲಿ ಮತ್ತೊಂದು ಬಹುಚರ್ಚಿತ ವಿಷಯ ಜಾತಿ ಜನಗಣತಿ. ಇದನ್ನು ಜಾತಿ ಜನಗಣತಿ ಅಂತ ಕರಿಬೇಡಿ, ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂತ ಕರೀರಿ ಅಂತ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ. ಆದರೆ ಪಕ್ಷಾತೀತವಾಗಿ ಪರವಿರೋಧ ಚರ್ಚೆ ಆಗ್ತಿದೆಯಲ್ಲ. ಈಗ ಪ್ರತಿಯೊಬ್ಬರಿಗೆ ಒನ್ ಸ್ಟೆಪ್ ಅಪ್ ಅಂದ್ರೆ ಒಂದು ಹೆಜ್ಜೆ ಮೇಲೆ ಇರಲಿ ಅಂತ ಪ್ರತಿ ಜಾತಿಯವರಿಗೆ, ಅದು ಹಿಂದುಳಿದ ವರ್ಗದವರಾಗ್ಲಿ ಮುಂದುವರೆದವರಾಗ್ಲಿ ಪ್ರತಿಯೊಬ್ಬರು ಕೂಡ ಈ ಜಾತಿ ಗಣತಿ ಇಲ್ಲಿ ತನಕ ತುಂಬಾ ವರ್ಷಗಳ ಹಿಂದೆ ನಡೆದಿದೆ ಅಂತ ನಮ್ಗೆ ಕೇಳ್ಕೊಂಡಿದ್ವಿ. ಆದರೆ ಇಲ್ಲಿ ತನಕ ಜಾತಿ ಗಣತಿ ನಡೆದಿಲ್ಲ. ಜಾತಿ ಗಣತಿ ನಡೆಯೋದ್ರಲ್ಲಿ ತಪ್ಪಿಲ್ಲ, ನಡೆಯೋದು ಒಳ್ಳೇದೆ. ಆದರೆ ವೈಜ್ಞಾನಿಕವಾಗಿ ನಡೆದಿಲ್ಲ ಅಂತ. ವೈಜ್ಞಾನಿಕವಾಗಿ ಹೆಂಗೆ ನಡೆದಿಲ್ಲ? ನೀವು ಒಂದು ಸಮುದಾಯಕ್ಕೆ 90% ಏರಿಕೆ ಆದರೆ ಇನ್ನೊಂದು ಸಮುದಾಯಕ್ಕೆ 1% ಏರಿಕೆ ಇಲ್ಲ ಅಂತೇಳಿ ತೋರಿಸಿದ್ರೆ ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಈ ಜಾತಿ ಗಣತಿ ನೀವು ಎಲ್ಲೆಲ್ಲಿದ್ದಾರೆ ಅಂತ ಕರೆಕ್ಟಾಗಿ ಇದನ್ನ ಮಾಹಿತಿ ಸುಮ್ಮನೆ ಅದು ಅರ್ಥಮೆಟಿಕ್ಸ್ ಅಷ್ಟೇ. ಅರ್ಥಮೆಟಿಕ್ಸ್ ಅಂದ್ರೆ ಏನು? ಒಂದೊಂದು ಹೋಬಳಿಯಿಂದ ಒಬ್ಬ ಅಧಿಕಾರಿನ ಕರೆಯೋದು, ಇವರಲ್ಲಿ ಎಷ್ಟೆಷ್ಟಿದಾರಪ್ಪ, ಒಂದು ತಾಲೂಕಾ ಮಟ್ಟದಲ್ಲಿ ಒಬ್ಬ ಅಧಿಕಾರಿನ ಕರೆಯೋದು, ಎಷ್ಟೆಷ್ಟಿದಾರಪ್ಪ, ಅವ್ರು ಹೇಳಿದ್ದೇ ಫೈನಲ್. ಯಾರ ಮನೆಗೆ ಹೋಗಿ ಯಾವ ಜಾತಿ ಅಂತ ಯಾವ ಆಧಾರದ ಮೇಲೆ ಇವ್ರು ಮಾಡಿದ್ದಾರೆ. ನೀವೇ ಎಲೆಕ್ಷನ್ ಟೈಮಲ್ಲಿ ಕ್ಷೇತ್ರದ ಒಂದು ವಾರ ನೀವು ನೋಡ್ಕೊಂಡ್ ಬರೋದಾದ್ರೆ ಜಾತಿ ಲೆಕ್ಕಾಚಾರ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಒಂದೊಂದು ಕ್ಷೇತ್ರದ ನೋಡಿ ಇವ್ರು ಇಷ್ಟಿದ್ದಾರೆ, ಅವ್ರಿಷ್ಟಿದ್ದಾರೆ ನಿಮಗೆ ಗೊತ್ತಿರುತ್ತೆ. ಈ ವರದಿ ಲೀಕ್ ಆದಾಗ ನಿಮಗೆ ಶಾಕ್ ಆಗ್ಲಿಲ್ವಾ? ಏನಿದು ಉಲ್ಟಾ ಪಲ್ಟಾ ಇದೆ ಅಂತ ಹೇಳಿ? 100ಕ್ಕೆ 100 ಶಾಕ್ ಆಗಿದೆ. ಕಾರಣ ಏನು ಅಂದ್ರೆ ವೈಜ್ಞಾನಿಕವಾಗಿ ಮಾಡಿದ್ರೆ ನಾವು ಎಲ್ಲದಕ್ಕೂ ಸ್ವಾಗತ ಮಾಡ್ತೀವಿ. ಜಾತಿ ಗಣತಿ ಬೇಕು. ಕಾರಣ ಏನು ಅಂತಂದ್ರೆ ಕೆಲವು ಸಮುದಾಯಗಳು ನಾವು ಇಷ್ಟಿದೀವಿ ಅಷ್ಟಿದೀವಿ ಅಂತೇಳಿ ಅವೈಜ್ಞಾನಿಕವಾಗಿ ಹೇಳಿ ಬೇರೆಯವ್ರನ್ನ ತುಳಿಯುವಂತ ಕೆಲಸ ಆಗ್ತಾ ಇದೆ. ಇದು ಎಲ್ಲರೂ ಒಪ್ಪಬೇಕು. ಇದನ್ನ ಜಾತಿ ಗಣತಿ ಆಗಬೇಕು ಅನ್ನೋದ್ರಲ್ಲಿ ಎಲ್ಲರೂ ಒಪ್ಪಲೇಬೇಕಾಗಿರುವಂಥ ಒಂದು ವಿಚಾರ ಇದು. ಕಾರಣ ಏನು ಅಂದರೆ ಈಗ ಅಪ್ಪರ್ ಕ್ಯಾಸ್ಟ್ನವರು, ಬಲಾಢ್ಯರಾಗಿರೋರು ಎಲ್ಲವನ್ನೂ ಆಕ್ರಮಣ ಮಾಡ್ಕೊತಾರೆ. ಈ ಹಿಂದುಳಿದವರು ಬಲಹೀನರು ಏನೂ ಸಿಗದಲ್ಲೇ ಒದ್ದಾಡ್ತಾ ಇರ್ತಾರೆ. ಈಗ 1% 2% ಇರೋ ಜನ ಅವ್ರಿಗೇನೂ ಸಿಗೋದೇ ಇಲ್ಲ. ಅವರು ಬುದ್ಧಿವಂತರಾದರೂ ಆ ಬುದ್ಧಿವಂತಿಕೆಯಿಂದ ಬದುಕಬೇಕೇ ವಿನಃ ಈಗ ಬ್ರಾಹ್ಮಣ ಸಮಾಜ ಬುದ್ಧಿವಂತಿಕೆ ಬಿಟ್ಟರೆ ಬೇರೆ ಏನು ಅವ್ರಿಗೆ ಶಕ್ತಿ ಇಲ್ಲ. ಅವ್ರಿಗೆ ಯಾರು ಸಪೋರ್ಟ್ ಮಾಡೋರೇ ಇಲ್ಲ. ಎಲ್ಲ ಜಾತಿಯವ್ರನ್ನ ಅವ್ರು ತುಳಿಬೇಕನ್ನೋರೆ. ಈ ಕಡೆ ಹಿಂದುಳಿದವ್ರ ಜೊತೆ ಸೇರಲ್ಲ, ಮುಂದುವರೆದವ್ರ ಜೊತೆ ಸೇರಲ್ಲ. ಈ ರೀತಿ ಸಮಸ್ಯೆಗಳು ಕೆಲವು ಸಮುದಾಯಗಳಿಗಿದ್ದಾವೆ.